ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಡಿಪ್ಲೊಮಾ ಸೈನ್ಸ್ ವಿಡಿಯೋಸ್ ನಿಮಗೆ ಬರ್ತಾ ಇದ್ದಾವೆ. ಅದರದ್ದು ಈಗ ಲಾಸ್ಟ್ ಕ್ಲಾಸಲ್ಲಿ ನಾನು ಮೆಕ್ಯಾನಿಕ್ಸ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಫಿಸಿಕಲ್ ಕ್ವಾಂಟಿಟಿ ಅಂದ್ರೇನು, ಟೈಪ್ಸ್ ಯಾವುದು, ಯೂನಿಟ್ ಅಂದ್ರೇನು, ಅದರದ್ದು ಟೈಪ್ಸ್ ಯಾವುದು, ಸಿಸ್ಟಮ್ ಆಫ್ ಯೂನಿಟ್ಸ್ ಯಾವುದು, ಸಫಿಕ್ಸ್ ಪ್ರಿಫಿಕ್ಸ್ಗಳು ಯಾವ್ದು, 10 to the power 2 ಅಂದ್ರೇನು, 1 ಅಂದ್ರೇನು, 3 ಅಂದ್ರೇನು, 6 ಅಂದ್ರೇನು, -1 -2 ಎಲ್ಲ ಹೇಳ್ಕೊಟ್ಟಿದ್ದೆ. ಅದರ ಜೊತೆಗೆ ಡೈಮೆನ್ಷನ್ಸ್ ಬರೆಯೋದು ಹೆಂಗೆ ಅಂತಾನು ಹೇಳ್ಕೊಟ್ಟೆ ನಿಮಗೆ. ಅದರಲ್ಲಿ ಮೆಜರ್ಮೆಂಟ್ ಅಂತ ಬರುತ್ತೆ. ಈಗ ವಾಟ್ ಈಸ್ ಮೆಜರ್ಮೆಂಟ್ ಅಂತಂದರೆ, ಈಗ ಒಂದು ಅಳತೆ ಮಾಡ್ತೀವಿ, ಲೆಂತ್ನ ಅಳತೆ ಮಾಡ್ತೀವಿ. ಈಗ ಒಂದು ಗೋಡೆದು ಉದ್ದ ಎಷ್ಟು, ನೀನು ಎಷ್ಟು ಹೈಟ್ ಇದೆಯಾ, ಅವಾಗ ಏನು ಹೇಳ್ತೀವಿ, ಎಷ್ಟು ಹೈಟ್ ಇದೆ ಅಂದರೆ 6 feet ಅಂತ ಹೇಳ್ತೀರಾ. ನೋಡಿ 6 feet ಅಂತ ಯಾಕೆ ಹೇಳ್ತಾರೆ ಅಂದರೆ, 1 feetಗೆ ಎಷ್ಟೋ ಒಂದು ಸ್ಟ್ಯಾಂಡರ್ಡ್ ಮೆಜರ್ ಮಾಡಿರ್ತೀವಿ, ಸ್ಟ್ಯಾಂಡರ್ಡ್ ಇಟ್ಕೊಂಡಿರ್ತಾರೆ. ನೋಡಿ ಆ ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡ್ತಾರಲ್ಲ, ಅದಕ್ಕೆ ಮೆಜರ್ಮೆಂಟ್ ಅಂತ ಕರೀತಾರೆ. ಮೆಜರ್ಮೆಂಟ್ ಅಂದರೆ ಕಂಪ್ಯಾರಿಸನ್ ಆಫ್ ಫಿಸಿಕಲ್ ಕ್ವಾಂಟಿಟಿ ವಿತ್ ಇಟ್ಸ್ ಸ್ಟ್ಯಾಂಡರ್ಡ್ ಯೂನಿಟ್. ಕಂಪ್ಯಾರಿಸನ್ ಆಫ್ ಫಿಸಿಕಲ್ ಕ್ವಾಂಟಿಟಿ ವಿತ್ ಇಟ್ಸ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ಗೆ ಏನಂತ ಕರೀತಾರೆ, ಮೆಜರ್ಮೆಂಟ್ ಅಂತ ಕರೀತಾರೆ. ಈಗ ನೋಡಿ, ಮೆಜರ್ಮೆಂಟ್ ಮಾಡಬೇಕಂದ್ರೆ ನೀವು ಯೂಸ್ ಮಾಡಿರೋದು 2 ಸ್ಕೇಲ್ ಯೂಸ್ ಮಾಡಿದ್ದೀರಾ. ಫಸ್ಟ್ ಸೆಮ್ ಅಥವಾ ಸೆಕೆಂಡ್ ಸೆಮ್ ಇದ್ದಾಗ ಅಪ್ಲೈಡ್ ಸೈನ್ಸ್ ಲ್ಯಾಬಲ್ಲಿ 2 ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ದೀರಾ ಲೆಂತ್ ಡಯಾಮೀಟರ್ ಮೆಜರ್ ಮಾಡೋಕ್ಕೆ. ಒಂದು ಬಂದು ವರ್ನಿಯರ್ ಕ್ಯಾಲಿಪರ್, ಇನ್ನೊಂದು ಸ್ಕ್ರೂ ಗೇಜ್. ಇದಕ್ಕೆ ಇನ್ನೊಂದು ಹೆಸರು ಮೈಕ್ರೋಮೀಟರ್ ಅಂತ. ನೋಡಿ, ವರ್ನಿಯರ್ ಕ್ಯಾಲಿಪರ್, ಸ್ಕ್ರೂ ಗೇಜ್, ಮೈಕ್ರೋಮೀಟರ್ ಇದು ಬರೋದಕ್ಕಿಂತ ಮುಂಚೆ ಮಾಮೂಲಿ ಸ್ಕೇಲ್, ನಿಮ್ಮ ಹತ್ರ ಆರ್ಡಿನರಿ ಸ್ಕೇಲ್ ಇದೆ ಅಲ್ವಾ. ಈಗ ಮಾಮೂಲಿ ಸ್ಕೇಲಲ್ಲಿ ಏನಪ್ಪಾ ಇರ್ತದೆ, ಮಾಮೂಲಿ ಸ್ಕೇಲಲ್ಲಿ mm, ನೋಡಿ ಸೆಂಟಿಮೀಟರ್ ಸ್ಕೇಲಲ್ಲಿ 1 2 ಈ ತರ ಇರ್ತದೆ. ಇಂಚ್ ಬಂದ್ರೆ ಇಂಚು ಕೊಟ್ಟಿರ್ತಾರೆ. ಆಮೇಲೆ ಮೀಟರ್ ಸ್ಕೇಲಲ್ಲಿ ಮೀಟರ್ ಅಂತ ಮಾರ್ಕ್ ಮಾಡಿರ್ತಾರೆ. ಟೇಪಲ್ಲಿ ಫೀಟು ಎಲ್ಲ ಇರ್ತವೆ. ಬರೀ ಮಾಮೂಲಿ ಸ್ಕೇಲ್ ನೀವು ಯೂಸ್ ಮಾಡ್ತಿರಲ್ಲ, ಆ ಸ್ಕೇಲ್ ಮಾತ್ರ ತಗೊಂಡಿದ್ದೀನಿ. ನೋಡಿ, ಈ ಸ್ಕೇಲಲ್ಲಿ ಒಂದು ಯಾವುದೋ ಒಂದು ಲೆಂತ್ನ ಅಳತೆ ಮಾಡಿ ಅಂತಂದ್ರೆ ನೀವೇನ್ ಮಾಡ್ತೀರಾ, ಸಪೋಸ್ ಇಲ್ಲಿಗೆ ಬಂದ್ರೆ 1 ಸೆಂಟಿಮೀಟರ್ ಅಂತ ಹೇಳ್ತೀರಾ. ಇದು ಪಕ್ಕ 1 ಸೆಂಟಿಮೀಟರ್ ಆದ್ಮೇಲೆ ಒಂದು ಸಣ್ಣ ಪಾಯಿಂಟ್ ಬಂದ್ರೆ ಏನ್ ಹೇಳ್ತೀರಾ, 1.1 ಸೆಂಟಿಮೀಟರ್ ಅಂತ ಹೇಳ್ತೀರಾ. ಆಯ್ತಾ? ನೋಡಿ, 1 ಇಲ್ಲಿಗೆ ಬಂದ್ರೆ 1 ಸೆಂಟಿಮೀಟರ್, 1 ಆದ್ಮೇಲೆ ಸಣ್ಣ ಮಾರ್ಕ್ 1 ಅಂತ ಬಂದ್ರೆ 1.1 ಅಂತ ಹೇಳ್ತೀವಿ. ಸಪೋಸ್ ಇದ್ರ ಮಧ್ಯ ಬಂದ್ಬಿಡ್ತು, ಅಥವಾ 1ಗಿಂತ ಸ್ವಲ್ಪ ಜಾಸ್ತಿ ಬಂದ್ಬಿಡ್ತು, ಅವಾಗ ಹೇಳಕ್ಕಾಗಲ್ಲ. 1 ಪಾಯಿಂಟ್ ಮಧ್ಯ ಬಂದ್ರೆ ಎಕ್ಸಾಕ್ಟ್ಲಿ 1.15 ಬರ್ಬೋದು. ಮಧ್ಯಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು, ಸ್ವಲ್ಪ ಕಮ್ಮಿ ಇತ್ತು, ಅವಾಗ ಹೇಳಕ್ಕಾಗಲ್ಲ ಎಷ್ಟು ಅಂತ. ಅಂದ್ರೆ ಇದರಲ್ಲಿ ಮಿನಿಮಮ್ ಎಷ್ಟಪ್ಪ ಅಂತಂದ್ರೆ 1 mm ಅಳತೆ ಮಾಡ್ಬೋದು. ಇದರಲ್ಲಿ ಕಡಿಮೆ ಅಂದ್ರೆ ಎಷ್ಟು ಅಳತೆ ಮಾಡ್ಬೋದು ಈ ಸ್ಕೇಲಲ್ಲಿ. ನೋಡಿ, ಇದು mm, ಇದು ಸೆಂಟಿಮೀಟರ್. 1 2 3 4 5 6 7 8 10 mm ಅಂದ್ರೆ 1 ಸೆಂಟಿಮೀಟರ್ ಆಗ್ತದೆ. 10 mm ಅಂದ್ರೆ 1 ಸೆಂಟಿಮೀಟರ್. ನೋಡಿ, ಇವೆರಡು ಇನ್ಸ್ಟ್ರೂಮೆಂಟ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಒಂದು ಲೀಸ್ಟ್ ಕೌಂಟ್ ಅಂತ ಬರುತ್ತೆ. ಲೀಸ್ಟ್ ಕೌಂಟ್ ಅಂದ್ರೇನು? ಲೀಸ್ಟ್ ಕೌಂಟ್ ಅಂತಂದ್ರೆ ಲೀಸ್ಟ್ ಪಾಸಿಬಲ್ ಮೆಜರ್ಮೆಂಟ್ ಬೈ ಅನ್ ಇನ್ಸ್ಟ್ರೂಮೆಂಟ್. ಒಂದು ಇನ್ಸ್ಟ್ರೂಮೆಂಟ್ ತಗೊಂಡ್ರೆ ಅದರಲ್ಲಿ ತುಂಬಾ ಕಡಿಮೆ ಅಂದ್ರೆ ಎಷ್ಟು ಅಳತೆ ಮಾಡಬಹುದು. ಈಗ ನಿಮ್ ಸ್ಕೇಲ್ ತಗೊಂಡ್ರೆ ಇದರಲ್ಲಿ 1 mm ಅಂತ ಅಷ್ಟೇ. ದಿಸ್ ಇಸ್ ಲೀಸ್ಟ್ ಕೌಂಟ್. 1 mm ಇಸ್ ಲೀಸ್ಟ್ ಕೌಂಟ್. ಈಗ ಇದರಲ್ಲಿ ನಮಗೆ ಈ ಅಕ್ಯುರೇಟ್ ಆಗಿ ಸಣ್ಣ ಮೆಜರ್ಮೆಂಟ್ ಗಳೆಲ್ಲ ಅಳತೆ ಮಾಡಕ್ ಆಯ್ತಾ ಇರಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಒಂದು ವರ್ನಿಯರ್ ಕ್ಯಾಲಿಪರ್ ಅಂತ ಕಂಡಿಡ್ಕೊಂಡ್ರು. ಇದಕ್ಕೆ ವರ್ನಿಯರ್ ಕ್ಯಾಲಿಪರ್. ಇದರಲ್ಲಿ ಏನಪ್ಪಾ ಅಂತಂದ್ರೆ ಈ ಪಾಯಿಂಟ್ ಇನ್ನೊಂದು ಅಳತೆ ಮಾಡ್ಬೋದು. ಈಗ ಹೇಳಿದೆ ನೋಡಿ, ಸಪೋಸ್ ಇಲ್ಲಿ ಏನಾರ ಮಧ್ಯ ಬಂದ್ಬಿಟ್ರೆ ಅದೆಷ್ಟು ಅಂತಾನು ಹೇಳ್ಬೋದು. ನೋಡಿ, ಈ ತರ 1.14 1.34 ನೋಡಿ, ಈ ತರ ಎಲ್ಲ ಅಳತೆ ಮಾಡ್ಬೋದು. ಈ ತರ ನಾವು ಮಾಮೂಲಿ ಸ್ಕೇಲ್ ಅಲ್ಲಿ ಅಳತೆ ಮಾಡಕ್ಕಾಗಲ್ಲ. ವರ್ನಿಯರ್ ಕ್ಯಾಲಿಪರ್ ಯೂಸ್ ಮಾಡಿದ್ರೆ ಈ ತರ ಅಪ್ರಾಕ್ಸಿಮೇಟ್ ಆಗಿ ಲೀಸ್ಟ್ ಕೌಂಟ್ ಇನ್ನೂ ಕಮ್ಮಿ ಇತ್ತು ಅಂತಂದ್ರೆ 1.325 ನೋಡಿ, ಹಿಂಗೂ ಅಳತೆ ಮಾಡಿ 3 ಡಿಜಿಟ್ ಬರಂಗ್ ಅಳತೆ ಮಾಡ್ಬೋದು, 4 ಡಿಜಿಟ್ ಬರಂಗ್ ಅಳತೆ ಮಾಡ್ಬೋದು. ಆಕ್ಯುರೇಟ್ ಮೆಜರ್ಮೆಂಟ್ ಗಳು ಮಾಡಬೇಕು ಅಂತಂದ್ರೆ ಈ ಸ್ಕೇಲ್ ಗಳನ್ನ ಯೂಸ್ ಮಾಡ್ತಾರೆ, ವರ್ನಿಯರ್ ಕ್ಯಾಲಿಪರ್ ಅಂತ. ಈ ವರ್ನಿಯರ್ ಕ್ಯಾಲಿಪರ್ ಯಾವ ಪ್ರಿನ್ಸಿಪಲ್ ಮೇಲೆ ಇದೆ ಅಂತಂದ್ರೆ, ಇಟ್ ಈಸ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ವರ್ನಿಯರ್ ಅಂತಾನೆ. ಇದಕ್ಕೆ ವರ್ನಿಯರ್ ಅಂತಾನೆ ಹೇಳ್ತಾರೆ. ಪ್ರಿನ್ಸಿಪಲ್, ಇಟ್ ಈಸ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ವರ್ನಿಯರ್. ವರ್ನಿಯರ್ ಅಂದ್ರೆ ಅದೊಂದು ಸ್ಕೇಲ್ ನೋಡಿದೀರಾ ಅನ್ಸ್ತದೆ, ಮೇಲೊಂದು ಸ್ಕೇಲ್ ಇರ್ತದೆ ನೋಡಿ, ವರ್ನಿಯರ್ ಸ್ಕೇಲ್. ಅದಕ್ಕೆ ವರ್ನಿಯರ್ ಸ್ಕೇಲ್ ಅಂತ ಕರೀತಾರೆ. ಒಂದು ಮೇನ್ ಸ್ಕೇಲ್ ರೀಡಿಂಗ್ ಇರ್ತದೆ, ಇನ್ನೊಂದು ವರ್ನಿಯರ್ ಸ್ಕೇಲ್ ರೀಡಿಂಗ್. ಎರಡನ್ನು ಸೇರಿಸಿದ್ರೆ ಈ ವರ್ನಿಯರ್ ಕ್ಯಾಲಿಪರ್ ಅಲ್ಲಿ ಟೋಟಲ್ ರೀಡಿಂಗ್ ತಗೋಬೇಕು ಅಂತಂದ್ರೆ MSR ಪ್ಲಸ್ coinciding vernier scale division into least count ಅಂತ.
MSR ಅಂದ್ರೆ ಮೇನ್ ಸ್ಕೇಲ್ ರೀಡಿಂಗ್ ಪ್ಲಸ್ ಕೋಇನ್ಸೈಡಿಂಗ್ ವರ್ನಿಯರ್ ಸ್ಕೇಲ್ ಡಿವಿಷನ್ ಇಂಟು ಲೀಸ್ಟ್ ಕೌಂಟ್. ಇದು ಮಾಡಿದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಟೋಟಲ್ ರೀಡಿಂಗ್ ಬರುತ್ತೆ ಎಲ್ಲಿ ವರ್ನಿಯರ್ ಕ್ಯಾಲಿಪರ್ ಅಲ್ಲಿ. ಆಮೇಲೆ ವರ್ನಿಯರ್ ಕ್ಯಾಲಿಪರ್ದು ಲೀಸ್ಟ್ ಕೌಂಟ್ ಕಂಡುಹಿಡಿಬೇಕಂದ್ರೆ ಎರಡು ಫಾರ್ಮುಲಾ ಇದೆ. ಲೀಸ್ಟ್ ಕೌಂಟ್ ಅಂದ್ರೆ ಡೈರೆಕ್ಟ್ ಆಗಿ ಒಂದೊಂದ್ಸಲಿ ಅದರಲ್ಲೇ ಕೊಟ್ಬಿಟ್ಟಿರ್ತಾರೆ ಎಷ್ಟು ಅಂತ, ಕೊಟ್ಟಿಲ್ಲ ಅಂದ್ರೂ ನಾವು ಕಂಡುಹಿಡ್ಕೋಬಹುದು. ಹೆಂಗಪ್ಪ ಕಂಡುಹಿಡಿಬೋದು ಅಂತಂದ್ರೆ ಎರಡು ಫಾರ್ಮುಲಾ ಇದೆ ಲೀಸ್ಟ್ ಇದಕ್ಕೆ ವರ್ನಿಯರ್ ಕ್ಯಾಲಿಪರ್ಗೆ. ಒಂದು ಏನಪ್ಪಾ ಅಂತಂದ್ರೆ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಲೀಸ್ಟ್ ಕೌಂಟ್ ಇನ್ ಕೇಸ್ ಆಫ್ ವರ್ನಿಯರ್ ಕ್ಯಾಲಿಪರ್ ಈಸ್ ವ್ಯಾಲ್ಯೂ ಆಫ್ 1 MST minus value of 1 VST. ವ್ಯಾಲ್ಯೂ ಆಫ್ 1 ಮೇನ್ ಸ್ಕೇಲ್ ಡಿವಿಷನ್ ಮೈನಸ್ ವ್ಯಾಲ್ಯೂ ಆಫ್ 1 ವರ್ನಿಯರ್ ಸ್ಕೇಲ್ ಡಿವಿಷನ್. ಆಯ್ತಾ, ಇದು ಒಂದು ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಇದೆ ವ್ಯಾಲ್ಯೂ ಆಫ್ 1 MST ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ VST. ಲೀಸ್ಟ್ ಕೌಂಟ್ ಕಂಡುಹಿಡಿಬೇಕಂತಂದ್ರೆ ವರ್ನಿಯರ್ ಕ್ಯಾಲಿಪರ್ ಅಲ್ಲಿ ಎರಡು ಫಾರ್ಮುಲಾ. ಒಂದೇನಪ್ಪ ಅಂದ್ರೆ ವ್ಯಾಲ್ಯೂ ಆಫ್ 1 MST ಮೈನಸ್ ವ್ಯಾಲ್ಯೂ ಆಫ್ 1 VST. ಲೀಸ್ಟ್ ಕೌಂಟ್ ಕಂಡುಹಿಡಿಬೇಕಂದ್ರೆ ವರ್ನಿಯರ್ ಅಲ್ಲಿ ಇನ್ನೊಂದು ಫಾರ್ಮುಲಾ ವ್ಯಾಲ್ಯೂ ಆಫ್ 1 MST ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ VST. MST ಅಂದ್ರೆ ಮೇನ್ ಸ್ಕೇಲ್ ಡಿವಿಷನ್ ಅಂತ, ಎಷ್ಟು ಮೇನ್ ಸ್ಕೇಲ್ ಡಿವಿಷನ್ ಇದೆ. VST ಅಂದ್ರೆ ವರ್ನಿಯರ್ ಸ್ಕೇಲ್ ಡಿವಿಷನ್ ಎಷ್ಟಿದೆ ಅಂತ. ಸರಿನಾ, ಅವರೇ ಕೊಟ್ಬಿಟ್ಟಿರ್ತಾರೆ ನಿಮ್ಗೆ, ಅವರೇ ನಿಮ್ಗೆ ಮೇನ್ ಸ್ಕೇಲ್ ಡಿವಿಷನ್ ಇಷ್ಟು, ವರ್ನಿಯರ್ ಸ್ಕೇಲ್ ಲೀಸ್ಟ್ ಕೌಂಟ್ ಕಂಡುಹಿಡಿಯಿರಿ, ಎರಡು ಡಿವೈಡ್ ಮಾಡಿದ್ರೆ ಬರುತ್ತೆ. ಅಥವಾ ವ್ಯಾಲ್ಯೂ ಆಫ್ 1 MST ವ್ಯಾಲ್ಯೂ ಆಫ್ 1 VST ಕೊಟ್ಟಿರ್ತಾರೆ, ಎರಡು ಮೈನಸ್ ಮಾಡಿದಾಗ ಲೀಸ್ಟ್ ಕೌಂಟ್ ಬರುತ್ತೆ. ಅರ್ಥ ಆಯ್ತು? ಪ್ರಾಬ್ಲಮ್ ಏನ್ ಡೈರೆಕ್ಟ್ ಇರ್ತವೆ. ಸೈನ್ಸ್ ಅಲ್ಲಿ ನೀವು ಪ್ರಾಬ್ಲಮ್ಗೆ ಏನು ಭಯ ಪಡ್ಬೇಕಾಗಿಲ್ಲ. ಒಂದು ಕ್ಲಾಸ್ ಮಾಡ್ತೀನಿ ಬರೀ ಪ್ರಾಬ್ಲಮ್ದೆ, ಏನು ಇಲ್ಲ, ಅಲ್ಲಿ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಇಂಟು ಮಾಡೋದು ಡಿವೈಡ್ ಮಾಡೋದು ಬಂದ್ಬಿಡ್ತದೆ, ಈಸಿ ಪ್ರಾಬ್ಲಮ್ಸ್ ಏನು ತೊಂದರೆ ಇಲ್ಲ. ಈಗ ನೋಡಿ, ವರ್ನಿಯರ್ ಕ್ಯಾಲಿಪರ್ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು. ವರ್ನಿಯರ್ ಕ್ಯಾಲಿಪರ್ is based on the principle of vernier. In this, by using vernier caliper, the total reading is calculated by using formula MSR plus CVST into least count. MSR ಅಂದ್ರೆ ಮೇನ್ ಸ್ಕೇಲ್ ರೀಡಿಂಗ್, CVST ಅಂದ್ರೆ ಕೋಇನ್ಸೈಡಿಂಗ್ ವರ್ನಿಯರ್ ಸ್ಕೇಲ್ ಡಿವಿಷನ್. LC ಅಂದ್ರೆ ಲೀಸ್ಟ್ ಕೌಂಟ್. ಲೀಸ್ಟ್ ಕೌಂಟ್ ಅಂತಂದ್ರೆ ಈಗ ತಾನೇ ಹೇಳಿದೆ, ಮಿನಿಮಮ್ ಪಾಸಿಬಲ್ ಮೆಜರ್ಮೆಂಟ್ ಬೈ an instrument. Formula to calculate least count in case of vernier caliper is 1 MST minus 1 VST or value of 1 MST divided by total number of VST. ನೋಡಿ, ಇದಿಷ್ಟು ಇದ್ರ ಬಗ್ಗೆ ಯಾವುದು ವರ್ನಿಯರ್ ಕ್ಯಾಲಿಪರ್. ಅದೇ ತರ ಸ್ಕ್ರೂ ಗೇಜ್ ಅಂತ ಬರೋಣ. ಸ್ಕ್ರೂ ಗೇಜ್ ಆಮೇಲೆ ಒಂದೊಂದ್ಸರಿ ರೀಡಿಂಗ್ ಮಾಡುವಾಗ ಪ್ಲಸ್ ಆರ್ ಮೈನಸ್ 0 ಕರೆಕ್ಷನ್ ಅಂತ ಆಡ್ ಮಾಡ್ಕೋತಾರೆ ಲಾಸ್ಟ್ಗೆ. ಇದಕ್ಕೆ ಏನ್ ಬರಲ್ಲ, ಇದಕ್ಕೆ ಬರುತ್ತೆ ಪ್ಲಸ್ ಆರ್ ಮೈನಸ್ 0 ಕರೆಕ್ಷನ್ ಅಂತ. ಸ್ಕ್ರೂ ಗೇಜ್ ಅಂತಂದ್ರೆ it is also called micrometer. It is based on the principle of screw and nut. This is based on the principle of screw and nut. ನೋಡಿ, ಇದರಲ್ಲಿ ಪಿಚ್ ಸ್ಕೇಲ್ ರೀಡಿಂಗ್ ಮತ್ತೆ ಹೆಡ್ ಸ್ಕೇಲ್ ಡಿವಿಷನ್ಸ್ ಅಂತ ಬರ್ತವೆ. ಇದರಲ್ಲಿ ಟೋಟಲ್ ರೀಡಿಂಗ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಪಿಚ್ ಸ್ಕೇಲ್ ರೀಡಿಂಗ್ ಪ್ಲಸ್ ಕೋಇನ್ಸೈಡಿಂಗ್ ಹೆಡ್ ಸ್ಕೇಲ್ ಡಿವಿಷನ್ into least count plus or minus 0 correction ಅಂತ. pitch scale reading plus coinciding head scale division into least count plus or minus 0 correction ಅಂತ. ಆಮೇಲೆ least count ಕಂಡುಹಿಡಿಬೇಕು ಅಂತಂದ್ರೆ pitch divided by number of head scale division. ವರ್ನಿಯರ್ ಸ್ಕ್ರೂ ಗೇಜ್ ಅಲ್ಲಿ ಲೀಸ್ಟ್ ಕೌಂಟ್ ಕಂಡುಹಿಡಿಬೇಕು ಅಂತಂದ್ರೆ ಫಾರ್ಮುಲಾ ಏನು, ಪಿಚ್ ಬೈ ನಂಬರ್ ಆಫ್ ಹೆಡ್ ಸ್ಕೇಲ್ ಡಿವಿಷನ್ ಅಂತ. ಆಮೇಲೆ ಪಿಚ್ ಕಂಡುಹಿಡಿಬೇಕಂತಂದ್ರೆ ಪಿಚ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಒಂದು ರೊಟೇಷನ್ ಕೊಟ್ಟಾಗ ಎಷ್ಟು ಲೀನಿಯರ್ ಡಿಸ್ಟೆನ್ಸ್ ಟ್ರಾವೆಲ್ ಆಯ್ತು, ಅದಕ್ಕೆ ಪಿಚ್ ಅಂತ ಕರೀತಾರೆ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ರೊಟೇಷನ್ಸ್ ಗಿವನ್. ಅಂದ್ರೆ ಒಂದು ರೊಟೇಷನ್ಗೆ ಲೀನಿಯರ್ ಮೂವ್ಮೆಂಟ್. ಈಗ ನೀವು ನಟ್ಟನ್ನ ಟೈಟ್ ಮಾಡಿದ್ರೆ ಒಂದು ರೊಟೇಷನ್ ತಿರುಗಿಸಿದ್ರೆ ಅದು ಹಾರಿಜಾಂಟಲ್ ಎಷ್ಟು ಮೂವ್ ಆಯ್ತದೆ, ಅದಕ್ಕೆ ಪಿಚ್ ಅಂತ ಕರೀತಾರೆ. ಡಿಸ್ಟೆನ್ಸ್ ಡಿವೈಡ್ ಬೈ ನಂಬರ್ ಆಫ್ ರೊಟೇಷನ್ ಮಾಡಿದ್ರೆ ಪಿಚ್ ಬರುತ್ತೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಅಲ್ಲಿ ಪಿಚ್ಚು ಕಂಡುಹಿಡ್ಕೋಬೇಕು ಅಂತಂದ್ರೆ ಇದು ಕೊಟ್ಟಿರ್ತಾರೆ, ಡಿಸ್ಟೆನ್ಸ್ ಎಷ್ಟು ಮೂವ್ ಆಯ್ತದೆ ಒಂದು ರೊಟೇಷನ್ಗೆ ಅಥವಾ 2 ರೊಟೇಷನ್ಗೆ ಅಂತ. ನಿಮ್ಗೆ ಆ ಥರ ಎಲ್ಲ ಕೊಡಲ್ಲ, ಪಿಚ್ ಡೈರೆಕ್ಟ್ ಆಗಿ ಕೊಟ್ಬಿಡ್ತಾರೆ. ನಂಬರ್ ಆಫ್ ಹೆಡ್ ಸ್ಕೇಲ್ ಲಾಸ್ಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಪಿಚ್ ಕೊಟ್ಟವ್ರೆ, ನಂಬರ್ ಆಫ್ ಹೆಡ್ ಸ್ಕೇಲ್ ಕೊಟ್ಟವ್ರೆ, ಲೀಸ್ಟ್ ಕೌಂಟ್ ಕಂಡುಹಿಡಿಯಿರಿ ಅಂತ. ಎರಡು ಡಿವೈಡ್ ಮಾಡಿದ್ರೆ ಬರುತ್ತೆ. ಅರ್ಥ ಆಯ್ತಾ? ಪಿಚ್ ಬೈ ನಂಬರ್ ಆಫ್ ಹೆಡ್ ಸ್ಕೇಲ್ ಡಿವಿಷನ್ ಅಂತಂದ್ರೆ ಅದಕ್ಕೆ ಲೀಸ್ಟ್ ಕೌಂಟ್ ಅಂತ ಕರೀತಾರೆ. ಇದರಲ್ಲಿ ಒಂದೇ ಫಾರ್ಮುಲಾ, ಯಾವ್ದ್ರಲ್ಲಿ ಸ್ಕ್ರೂ ಗೇಜ್ ಅಲ್ಲಿ ಲೀಸ್ಟ್ ಕೌಂಟ್ ಕಂಡುಹಿಡಿಯಕ್ಕೆ ಎರಡಿಲ್ಲ, ಒಂದೇನೆ, ಪಿಚ್ ಡಿವೈಡೆಡ್ ಬೈ ನಂಬರ್ ಆಫ್ ಹೆಡ್ ಸ್ಕೇಲ್ ಡಿವಿಷನ್ ಅಂತ. ಆಮೇಲೆ ಟೋಟಲ್ ರೀಡಿಂಗ್ ಕಂಡುಹಿಡಿಬೇಕಂದ್ರೆ
ಪಿಚ್ ಸ್ಕೇಲ್ ರೀಡಿಂಗ್ ಪ್ಲಸ್ CHST ಕೋಇನ್ಸೈಡಿಂಗ್ ಹೆಡ್ ಸ್ಕೇಲ್ ಡಿವಿಷನ್ ಇಂಟು ಲೀಸ್ಟ್ ಕೌಂಟ್ ಪ್ಲಸ್ ಆರ್ ಮೈನಸ್ 0 ಕರೆಕ್ಷನ್. ನೋಡಿ ಈಗ ನಿಮಗೆ 0 ಎರರ್ ಅಂತ ಹೇಳೋಣ ಫಸ್ಟ್, ಆಮೇಲೆ 0 ಕರೆಕ್ಷನ್ ಬರೋಣ. ನೋಡಿ ಸ್ಕ್ರೂ ಗೇಜ್ ಅಲ್ಲಿ ಒಂದು ಬೇಸ್ ಲೈನ್ ಅಂತ ಇರ್ತದೆ. ಬೇಸ್ ಲೈನ್ ಇದ್ರ ಸುತ್ತ ಒಂದು ಹೆಡ್ ಸ್ಕೇಲ್ ಡಿವಿಷನ್ಸ್ ಇರ್ತದೆ. ಸಪೋಸ್ ಈ ಬೇಸ್ ಲೈನ್ಗೆ 0 ಬಂದ್ಬಿಟ್ರೆ ಈಗ ಎರರ್ ಅಂತ, ಎರರ್ಸ್ ಅಲ್ಲಿ ದೇರ್ ಆರ್ 3 ಟೈಪ್ಸ್. ಒಂದು 0 ಎರರ್, ಇನ್ನೊಂದು ಪಾಸಿಟಿವ್ ಎರರ್, ಇನ್ನೊಂದು ನೆಗೆಟಿವ್ ಎರರ್. ನೋಡಿ 0 ಎರರ್ ಅಂತಂದ್ರೆ ಹೆಡ್ ಸ್ಕೇಲ್ ಡಿವಿಷನ್ ಐತಲ್ಲ ಅದರದ್ದು 0 ಮತ್ತೆ ಈ ಬೇಸ್ ಲೈನ್, ಇದು ಬೇಸ್ ಲೈನ್ ಇದು ಹೆಡ್ ಸ್ಕೇಲ್ 0 ಎರಡು ಒಂದೇ ಲೈನ್ ಮೇಲೆ ಇದ್ರೆ ನೋ ಎರರ್, 0 ಎರರ್ ಅಂತ. ಇಫ್ ದಿ 0 ಆಫ್ ಹೆಡ್ ಸ್ಕೇಲ್ ಡಿವಿಷನ್ coincides with the 0 of baseline, then it is called 0 error. 0 correction 0 ಆಯ್ತದೆ. 0 error ಇದ್ರೆ 0 correction is also 0 ಆಯ್ತಾ. ಸಪೋಸ್ ಇವಾಗ ಬೇಸ್ ಲೈನ್ ಇಲ್ಲಿದೆ, ಹೆಡ್ ಸ್ಕೇಲ್ ಡಿವಿಷನ್ ಅಲ್ಲಿ 0 ಇಲ್ಲಿತ್ತು ಅನ್ಕೊಳ್ಳಿ, 0 ಇಲ್ಲಿತ್ತು ಆಯ್ತಾ. ಈಗ 0 is above the baseline ಅಂತ. 0 of head scale division is above the baseline. ನೋಡಿ above the baseline ಇತ್ತು ಅಂತಂದ್ರೆ ಇದಕ್ಕೆ ನೆಗೆಟಿವ್ ಎರರ್ ಅಂತ ಕರೀತಾರೆ. ನೆಗೆಟಿವ್ ಎರರ್, ನೆಗೆಟಿವ್ ಎರರ್. ನೆಗೆಟಿವ್ ಎರರ್ ಬಂದಾಗ ನಾವೇನ್ ಮಾಡಬೇಕು, 0 ಕರೆಕ್ಷನ್ ಪಾಸಿಟಿವ್ ಆಯ್ತದೆ. ಅಂದ್ರೆ 0 ಇಲ್ಲ ಐತೆ ಅಲ್ವಾ, ಅಂದ್ರೆ ನಾವೇನಪ್ಪಾ ಅಂತಂದ್ರೆ ಕಡಿಮೆ ಅಳತೆ ಮಾಡ್ಬಿಟ್ಟಿರ್ತೀವಿ. ಕಡಿಮೆ ಅಳತೆ ಮಾಡ್ಬಿಟ್ಟಿದ್ದಾಗ ನಾವೇನ್ ಮಾಡ್ಬೇಕು, ಆಡ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನೆಗೆಟಿವ್ ಎರರ್ ಅಂದ್ರೆ ನೆನ್ಪಿಟ್ಕೊಳ್ಳಿ, 0 ಆಫ್ ಹೆಡ್ ಸ್ಕೇಲ್ ಡಿವಿಷನ್ ಇಸ್ ಅಬೌವ್ ದಿ ಬೇಸ್ ಲೈನ್, ಇಟ್ ಈಸ್ ಕಾಲ್ಡ್ ನೆಗೆಟಿವ್ ಎರರ್. ವೆನ್ ದೇರ್ ಇಸ್ ನೆಗೆಟಿವ್ ಎರರ್ 0 ಕರೆಕ್ಷನ್ ಇಸ್ ಪಾಸಿಟಿವ್. ಅದೇ ತರ ಸಪೋಸ್ ಬೇಸ್ ಲೈನ್ ಇಲ್ಲಿರ್ತದೆ, 0 ಇಲ್ಲಿರ್ತದೆ ಅನ್ಕೊಳ್ಳಿ, 0 ಇಲ್ಲಿರ್ತದೆ. 0 ಇಲ್ಲಿದ್ದಾಗ ಇದಕ್ಕೆ ಪಾಸಿಟಿವ್ ಎರರ್ ಅಂತ ಕರೀತಾರೆ. ಇಫ್ ದಿ 0 of head scale division is below the baseline, 0 of head scale division is below the baseline, ಇದು above the baseline, above the baseline, ಇದು below the baseline, below the baseline, it is called positive error. Positive error ಬಂದಾಗ 0 correction is negative. ನೋಡಿ ಮೇಲಿದ್ದಾಗ ಇದು 0 ಅಂತ ಅಳತೆ ಮಾಡ್ಕೊಬಿಟ್ಟಿರ್ತೀವಿ, ಕಮ್ಮಿ ರೀಡಿಂಗ್ ತೋರಿಸ್ತದೆ, ಅದಕ್ಕೆ ಈ ಡಿಸ್ಟೆನ್ಸ್ ಆಡ್ ಮಾಡ್ಕೋಬೇಕು, ಪ್ಲಸ್ ಮಾಡ್ಕೋಬೇಕು. ಇದೇಂದ್ರೆ ಕೆಳಗಡೆ ಬಂದ್ಬಿಟ್ರೆ ನೋಡಿ ಜಾಸ್ತಿ ಅಳತೆ ಮಾಡ್ಬಿಟ್ಟಿರ್ತೀವಿ, ಇಷ್ಟು ಜಾಸ್ತಿ ಅಳತೆ ಮಾಡಿರೋದ್ರಿಂದ ಮೈನಸ್ ಮಾಡ್ಕೋಬೇಕು. ಅಲ್ಲಿ 0 ಕರೆಕ್ಷನ್ ಪಾಸಿಟಿವ್ ಎರರ್ ಇದೆ ಅಂತ ಕೊಟ್ರೆ ನೀವು 0 ಪಾಸಿಟಿವ್ ಎರರ್ 3 ಅಂತ ಕೊಟ್ರೆ ನೀವು 0 ಕರೆಕ್ಷನ್ -3 ಅಂತ ಬರ್ಕೋಬೇಕು. ಪಾಸಿಟಿವ್ ಎರರ್ ಈಸ್ 3 ಅಂತ ಕೊಟ್ರೆ ಸೆಟ್ ಸಿ ಏನಾಯ್ತದೆ, -3 ಆಯ್ತದೆ. ಪಾಸಿಟಿವ್ ಎರರ್ ಈಸ್ ಪ್ಲಸ್ ಅಂತ ಬಂದ್ರೆ +3 ಅಂತ ಬಂದ್ರೆ, ನೆಗೆಟಿವ್ ಎರರ್ ಅಂತ ಕೊಟ್ರೆ ನೆಗೆಟಿವ್ ಎರರ್ ಈಸ್ -3, ನೆಗೆಟಿವ್ ಎರರ್ ಈಸ್ -3 ಅಂತ ಕೊಟ್ರೆ ನಾವು Z ಕರೆಕ್ಷನ್ ಅಲ್ಲಿ 0 ಕರೆಕ್ಷನ್ ಅಲ್ಲಿ ಏನ್ ಮಾಡಬೇಕು, ಪ್ಲಸ್ ಹಾಕೋಬೇಕು. ಅದೇನಾದ್ರೆ ಇರಲಿ, ಇವೆಲ್ಲ ಏನ್ ನಿಮ್ಗೆ ಕೇಳಲ್ಲ. ನೀವು 0 ಎರರ್ ಅಂದ್ರೆ ನೆನ್ಪಿಟ್ಕೊಳ್ಳಿ, 0 ಆಫ್ ಬೇಸ್ ಲೈನ್ ಈಸ್ ಅಲಾಂಗ್ ದಿ 0 ಆಫ್ ಹೆಡ್ ಸ್ಕೇಲ್ ಡಿವಿಷನ್. ನೋ ಎರರ್, ಅದಕ್ಕೆ 0 ಎರರ್ ಅಂತಾರೆ. 0 ಕರೆಕ್ಷನ್ ಇರಲ್ಲ, 0. ಸಪೋಸ್ ಏನಾದ್ರು 0 ಬೇಸ್ ಲೈನ್ ಗಿಂತ ಮೇಲಿದ್ರೆ, ಇದು ಹೆಡ್ ಸ್ಕೇಲ್ 0 ಬೇಸ್ ಲೈನ್ ಗಿಂತ ಮೇಲಿದ್ರೆ ಅದಕ್ಕೆ ನೆಗೆಟಿವ್ ಎರರ್ ಅಂತ ಕರೀತಾರೆ. ಅವಾಗ ನಾವು Z ಕರೆಕ್ಷನ್ ಏನ್ ಮಾಡ್ಕೋಬೇಕು, ಪ್ಲಸ್ ಮಾಡ್ಕೋಬೇಕು, ಆಡ್ ಮಾಡ್ಕೋಬೇಕು. ಬೇಸ್ ಲೈನ್ ಗಿಂತ ಕೆಳಗಡೆ ಏನಾದ್ರು 0 ಇದ್ರೆ ಇದಕ್ಕೆ ಪಾಸಿಟಿವ್ ಎರರ್. Z 0 ಕರೆಕ್ಷನ್ ಏನಾಯ್ತದೆ, ನೆಗೆಟಿವ್ ಆಗ್ತದೆ. 0 ಕರೆಕ್ಷನ್ ನೆಗೆಟಿವ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೋಡಿ ಇಲ್ಲಿಗೆ ನಿಮ್ಗೆ ಈ ಯೂನಿಟ್ಸ್, ಡೈಮೆನ್ಷನ್, ಮೆಜರ್ಮೆಂಟ್ ಅರ್ಧ ಮುಗೀತು. ಈ ಮೆಕ್ಯಾನಿಕ್ಸ್ ಚಾಪ್ಟರ್ ನಲ್ಲಿ ಅರ್ಧ ಚಾಪ್ಟರ್ ನಿಮ್ಗೆ ಮುಗ್ದಂಗಾಗುತ್ತೆ. ಇದರಲ್ಲಿ 7 ಮಾರ್ಕ್ಸ್ ಬರುತ್ತೆ. ನಾನು ಮಾಡಿರೋ ಇಷ್ಟರಲ್ಲಿ ಇಲ್ಲ 3 ಬರ್ಬೋದು, ಇಲ್ಲ 4 ಬರ್ಬೋದು. ನೋಡಿ ನಾನು ಏನ್ ಹೇಳಿರ್ತೀನಿ ಅದರಲ್ಲೇ ಬರೋದು, ಅರ್ಥ ಆಯ್ತು. ಇದನ್ನ ಕರೆಕ್ಟಾಗಿ ಹೋಗಿ ನೋಡ್ಕೋಬೇಕು ನೀವು ಅಷ್ಟೇ. ನೋಡಿ ಇಷ್ಟು ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್.